ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮಿದ್ದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಸಾಫ್ಟಾಗಿ ಅಷ್ಟು ಟೇಸ್ಟಿಯಾಗಿ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಕ್ಕೆ ಒಂದು ಫ್ರೈ ಪ್ಯಾನ್ ತೊಗೊಳ್ತೀನಿ. ನಾನಿಲ್ಲಿ 3 ಸ್ಪೂನು ತುಪ್ಪ, ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ 7-8 ಗೋಡಂಬಿನ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದರಲ್ಲೇ ಇವಾಗ ಸ್ವಲ್ಪ ಪಿಸ್ತಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಗೇ ಸ್ವಲ್ಪ ಬಾದಾಮನ್ನು ಹಾಕ್ಕೊಳ್ತೀನಿ. ನೋಡಿ, ದ್ರಾಕ್ಷಿನೂ ಸಹ ಹಾಕ್ಕೊಳ್ತೀನಿ. ನೋಡಿ, ಅದ್ರ ಜೊತೆಗೆ ಲಾಸ್ಟಿಗೆ ರವೆನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಘಮ ಬರೋವರೆಗೂ ರವೆನ ಹುರ್ಕೋಬೇಕು. ನೋಡಿ, ರವೆ ಹುರಿದಿದ್ದು ಆಗಿದೆ. ಇವಾಗ ರವೆನ ತೆಗೆದಿಟ್ಟು ಅದೇ ಒಲೆ ಮೇಲೆ ನೀರನ್ನ ಬಿಸಿಗಿಟ್ಕೊಳ್ತೀನಿ. ಬಿಸಿಗಿಟ್ಟಿರೋ ನೀರಲ್ಲಿ 1 ಸ್ಪೂನ್ ತುಪ್ಪ ಅಥವಾ 1 ಸ್ಪೂನ್ ಎಣ್ಣೆನಾದರೂ ಹಾಕ್ಕೋಬೇಕು. ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಹುರಿದಿಟ್ಕೊಂಡಿರೋ ರವೆನ ಮತ್ತೆ ಒಲೆ ಮೇಲೆ ಇಟ್ಕೊಳ್ತೀನಿ. ನೋಡಿ, ಕುದಿಸಿಟ್ಕೊಂಡಿರೋ ನೀರನ್ನ ಇವಾಗ ರವೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನೀರು ಹಾಕ್ಕೊಳ್ತಿರುವಾಗ ಕೈ ಆಡ್ತಾನೆ ಇರಿ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ನೋಡಿ, ನೀರಿಗೆ ಅಳತೆ ಏನೂ ಇಲ್ಲ. ನೀವು ರವೆ ಎಷ್ಟು ತೊಗೊಂಡಿರ್ತೀರೋ ಅದರದ್ದು 3 ಪಟ್ಟು ನೀರು ತೊಗೊಂಡ್ರೆ ಅಡ್ಡಿ ಇಲ್ಲ. ನೋಡಿ, ನಾನಿಲ್ಲಿ ನೀರನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಹಾಲು ಹಾಕ್ಕೊಂಡು ಸಹ ಮಾಡ್ಕೋಬಹುದು. ನೋಡಿ, ಇವಾಗ ನೀರೆಲ್ಲ ಹೋಗಿ ರವೆ ಗಟ್ಟಿ ಆಗ್ತಾ ಇದೆ. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೇ ನಾನು ಏಲಕ್ಕಿನೂ ಸಹ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪ್ಯಾನ್ಗೆ ಸ್ವಲ್ಪನೂ ಸಹ ಅಂಟ್ಕೊಳ್ತಾ ಇಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ಹಾಕಿ ಸರ್ವ್ ಮಾಡಿದ್ದು. ಅದು ಎಷ್ಟು ಅಗಲ ಆಗಿ ಸ್ಪ್ರೆಡ್ ಆಗಿದೆ ಅಂತ ನೀವು ನೋಡ್ಬೋದು. ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿ, ನನ್ನ ಮಗಳಿಲ್ಲಿ ಟೇಸ್ಟ್ ಮಾಡ್ತಿದ್ದಾಳೆ. ತುಂಬಾ ಟೇಸ್ಟ್ ಆಗಿದೆ ಅಮ್ಮ ಅಂತ ಹೇಳಿದ್ಲು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.